ಸುಮ್ಮನೆ ಕನ್ಫ್ಯೂಸ್ ಫಸ್ಟ್ ಅದು ವಾಟರ್ ಲೆವೆಲ್ ಕಟ್ ಆಗಿದೆ ಅಂದ್ಕೊಳ್ಳಿ ವಿನಾಶ್ ಲೆವೆಲ್ಗೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ ಹೋಕೇಜ್ ರೀಡಿಂಗ್ನ ಇಲ್ಲಿ ಮೈನ್ ಸ್ಕೇಲ್ ಆ್ಯಂಡ್ 1 year ಸ್ಕೇಲ್ 0 ಹಾಂ ಮೇಲ್ಗಡೆ ಟಾಪ್ ಸ್ಕ್ರೂನ ಈ ಸ್ಕ್ರೂನ ಆಪರೇಟ್ ಮಾಡಿ ಸ್ಕೇಲ್ನ ಮೈನ್ ಸ್ಕೇಲ್ ಆ್ಯಂಡ್ 1 year ಸ್ಕೇಲ್ 0 ಕಾನ್ಸೆಂಟ್ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್. ಯಾಕಂದರೆ ಅಲ್ಲಿ ಕೆಳಗಡೆ ನಾವು ರಾಡ್ ಇದೆಯಲ್ಲ ಆ ಹುಕ್ ಇದೆಯಲ್ಲ ಆ ಹುಕ್ ಟಿಪ್ನ ಪಾಯಿಂಟ್ ಟಚ್ ಮಾಡ್ತಿರಲ್ಲ, ಸೊ ಅದನ್ನು ನಾವು ಕರೆಕ್ಟಾಗಿ ನಾವೆಲ್ಲ ಆಲ್ರೆಡಿ ಸೆಟ್ ಮಾಡಿ ಇಟ್ಟಿರ್ತೀವಿ. ಜಸ್ಟ್ ಈ ಸ್ಕ್ರೂನ ಟಾಪ್ ಸ್ಕ್ರೂ ಆಪರೇಟ್ ಮಾಡಿ 0 ಸೆಟ್ ಮಾಡ್ತಾರೆ, ಅದು ಆಟೋಮೆಟಿಕ್ಕಾಗಿ ಅಲ್ಲಿ ಕೆಳಗಡೆ ಆ ಟಿಪ್ಸ್ ಸೆಟ್ ಆಗಿರುತ್ತೆ. ಓಕೆನಾ? ಆಟೋ ಸೆಟ್ ನಾವು ಅದನ್ನೆಲ್ಲ ಕರೆಕ್ಟಾಗಿ ರೆಡಿ ಮಾಡಿರ್ತೀವಿ. ಜಸ್ಟ್ ಸ್ಕೇಲ್ ಮಾತ್ರ 0 ಸೆಟ್ ಮಾಡ್ಕೊಳ್ಳಿ ಪಂಪ್ ಆನ್ ಮಾಡೋಕ್ಕೆ ಮುಂಚೆ. ನೆಕ್ಸ್ಟ್ ಸ್ಟೆಪ್ ಬಂದು ಪ್ರೈಮಿಂಗ್ ಮಾಡೋದು. ಪೈಪ್ ಅಂದರೆ ಯಾವ ಪೈಪ್? ಡೆಲಿವರಿ ಪೈಪ್ ಇದೆ, ಸಕ್ಷನ್ ಪೈಪ್ ಇದೆ. ಅದನ್ನು ವೈಭವಗಳಲ್ಲಿ ಸ್ವಲ್ಪ ಸಿಂಪಲ್ಲಾಗಿ ಕೇಳ್ತಾರೆ, ಸಿಂಪಲ್ ಕ್ವಶನ್ಸ್ಗಳಲ್ಲ, ತಿಳ್ಕೊಳ್ಳಿ ಅಷ್ಟೇ. ಸಕ್ಷನ್ ಪೈಪಲ್ಲಿರೋ ಹೇರೆಲ್ಲ ರಿಮೂವ್ ಮಾಡೋಕ್ಕೋಸ್ಕರ ನಾವು ಪ್ರೈಮಿಂಗ್ ಮಾಡ್ತೀವಿ. ಗೊತ್ತಾಯ್ತಲ್ಲ? ಪ್ರೈಮ್ ಮಾಡ್ಬೇಕಾದ್ರೆ ಸೊ ಈ 1/2 inch ಬಾಲ್ ಇದೆಯಲ್ಲ, ಇದು ಓವರ್ ಹೆಡ್ ಟ್ಯಾಕ್ಟಿಗೆ ಸಪ್ಲೈ ಬರುತ್ತೆ. ಇದನ್ನ ಓಪನ್ ಮಾಡ್ಕೊಳ್ಳಿ. ಇದನ್ನ ಓಪನ್ ಮಾಡ್ಕೊಂಡು ವಾಟರ್ಲಿಂದ ಸಕ್ಷನ್ಗೆ ಬಿಡ್ತೀವಿ. ಎಂಟ್ರಿ ಆಗುತ್ತೆ. ಎಂಟ್ರಿ ಆಗಿದ ತಕ್ಷಣ ಆ ಸಕ್ಷನ್ ಪೈಪಲ್ಲಿ ಏರೆಲ್ಲ ಎಸ್ಕೇಪ್ ಆಗೋದಕ್ಕೆ ಇಲ್ಲಿ ಏರ್ ರಿಲೀಸ್ ಕರ್ ಬಂದಿದೆ. ಸೊ ಇಲ್ಲಿ 3 ಇದೆ, ಯಾವ್ದಾರ ಒಂದು ಓಪನ್ ಮಾಡ್ಕೊಳ್ಳಿ. ಓಕೆ, ಒಂದು ಓಪನ್ ಮಾಡ್ಕೊಂಡು ಸೊ ಏರ್ ಬಬಲ್ಸ್ ಎಲ್ಲ ಎಸ್ಕೇಪ್ ಆಗಿ ಜಸ್ಟ್ ಕಂಟಿನ್ಯೂಸ್ ವಾಟರ್ ಫ್ಲೋ ಆಗಬೇಕಿದೆ. ವಾಟರ್ ಫ್ಲೋ ಆಗೋವರೆಗೂ ಇದು ಓಪನಿಂಗ್ ಎಲ್ಲ ಇರಬೇಕು. ಸೊ ಕಂಟಿನ್ಯೂಸ್ ವಾಟರ್ ಫ್ಲೋ ಆದ ತಕ್ಷಣ ಕ್ಲೋಸ್ ಮಾಡಿಬಿಡಿ. ಏರ್ ಬಬಲ್ಸ್ ಎಲ್ಲ ಹೊರಗೆ ಬಂದು ಕಂಟಿನ್ಯೂಸ್ ವಾಟರ್ ಫ್ಲೋ ಆಗಿದ ತಕ್ಷಣ ಕ್ಲೋಸ್ ಮಾಡಿಬಿಡಿ. ಆಮೇಲೆ ಪ್ರೈಮಿಂಗ್ ಬಾಲ್ ಕ್ಲೋಸ್ ಮಾಡಿಬಿಡಿ. ಪ್ರೈಮಿಂಗ್ ಅಷ್ಟೇ, ಜಸ್ಟ್ ಸಕ್ಷನ್ ಪೈಪಲ್ಲಿರೋ ಹೇರ್ ಎಲ್ಲ ರಿಮೂವ್ ಮಾಡೋಕ್ಕೋಸ್ಕರ ಸೊ ಪ್ರೈಮಿಂಗ್ ಯೂಸ್ ಮಾಡ್ತೀವಿ. ಆಯ್ತಲ್ಲ? ಇದು ಪ್ರೈಮಿಂಗ್ ಆದಮೇಲೆ ನೆಕ್ಸ್ಟ್ ಸ್ವಿಚ್ ಆನ್ ಮಾಡೋದಲ್ಲ ಅದನ್ನು ನಾವು ಮಾಡ್ತೀವಿ. ಗೊತ್ತಾಯ್ತಲ್ಲ? ಸೊ ನೀವು ಜಸ್ಟ್ ಇಲ್ಲಿ ಏನಿದ್ರು ಇಲ್ಲಿ ಬಂದು ಅವ್ರು ಏನು ಮೆಥಡ್ ರೀಡಿಂಗ್ ಕೊಡ್ತಾರೆ, ಸ್ಪೀಡ್ ಕಾನ್ಸ್ಟೆಂಟ್ 2 ಮೆಥಡ್ ಇದೆಲ್ಲ. ಒಂದು ಸ್ಪೀಡ್ ಕಾನ್ಸ್ಟೆಂಟ್ 8 ವೇರಿ, ಸೊ 8 ಕಾನ್ಸ್ಟೆಂಟ್ ಸ್ಪೀಡ್ ವೇರಿ 2 ಮೆಥಡ್ ಇದೆ. ಎರಡರಲ್ಲಿ ಯಾವುದೋ 1 ಮೆಥಡ್ ಕೊಡ್ತಾರೆ. ಓಕೆ, 1 ಮೆಥಡಲ್ಲಿ ನೀವು ಏನು ಬೇಕೋ ಅದನ್ನ ಮಾತ್ರ ಆಪರೇಟ್ ಮಾಡಿ ಅಷ್ಟೇ. ಮೋಟ್ರು ಅಲ್ಲಿ ಹೋಲ್ಸ್ ಗಿಲ್ಸ್ ಎಲ್ಲ ನಾವು ಸೆಟ್ ಮಾಡ್ತೀವಿ. ಜಸ್ಟ್ ನೀವು ಇಲ್ಲಿ ಬಂದು ಆಪರೇಟ್ ಮಾಡೋದು ಅಷ್ಟೇ. ನೀವು ಪ್ರೈಮಿಂಗ್ ಮಾಡಿ ನಾವೇ ಆನ್ ಮಾಡ್ಕೊಡ್ತೀವಿ. ಓಕೆನಾ? ನಿಮಗೆ ಹೆಡ್ ವೇರಿನ ಸ್ಪೀಡ್ ಕಾನ್ಸ್ಟೆಂಟ ಏನು ಮಾಡಬೇಕು ಅದನ್ನ ಮಾತ್ರ ನೀವು ಆಪರೇಟ್ ಮಾಡಬೇಕು ಅಷ್ಟೇ. ಆಯ್ತಲ್ಲ? ಸೊ ಪ್ರೈಮಿಂಗ್ ಆದಮೇಲೆ ನೆಕ್ಸ್ಟು ಅಲ್ಲಿ ಸ್ವಿಚ್ ಆನ್ ಮಾಡ್ಕೊಳ್ಬೇಕು. ಆನ್ ಮಾಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ RPMನ ಫಸ್ಟ್ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. RPM ಮೆಜರ್ ಮಾಡೋದಕ್ಕೆ ಟ್ಯಾಕೋಮೀಟರ್ ಯೂಸ್ ಮಾಡ್ತೀರಲ್ವ, ಟ್ಯಾಕೋಮೀಟರ್ ಯೂಸ್ ಮಾಡ್ಕೊಂಡು ಇಲ್ಲಿ ಸ್ಪೀಡ್ನ ಮೆಜರ್ ಮಾಡ್ಕೊಳ್ಳಿ. ಸ್ಪೀಡ್ ಸಪೋಸ್ ನಿಮಗೆ ಎಷ್ಟು 1400 1500 ಕೊಟ್ಟಿದ್ದಾರಲ್ಲ, ಸೊ ಆ ಸ್ಪೀಡ್ನ ಇಲ್ಲಿ ಮೆಜರ್ ಮಾಡ್ಕೊಳ್ಬೇಕು. ಸಪೋಸ್ ಸ್ಪೀಡ್ನ ನೀವು ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡಬೇಕು ಅಂದರೆ ಆ ಸ್ಪೀಡ್ನ ಮೋಟರ್ ಸ್ಪೀಡ್ನ ವೇರಿ ಮಾಡೋದಕ್ಕೆ ಇಲ್ಲಿ ರಿಯರ್ ಸ್ಟಾರ್ಟ್ ಯೂಸ್ ಮಾಡ್ತೀವಿ. ಓಕೆನಾ? ಆ ರಿಯರ್ ಸ್ಟಾರ್ಟ್ನ ಆಪರೇಟ್ ಮಾಡಿಕೊಂಡು ಸ್ಪೀಡ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರ್, ರಿಯರ್ ಸ್ಟಾರ್ಟ್ ಡೈರೆಕ್ಷನಲ್ಲಿ ಸ್ಪೀಡ್ ಇನ್ಕ್ರೀಸ್ ಡಿಕ್ರೀಸ್ ಹೆಂಗೆ ಡಿಫೈನ್ ಮಾಡ್ತೀವಿ? ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಮಾಡ್ತಾ ಹೋದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಂಟಿ ಕ್ಲಾಕ್ ಬಂದ್ರೆ ಸ್ಲೋ ಆಗ್ತಾ ಇರುತ್ತೆ. ಗೊತ್ತಾಗತ್ತೆ ನಿಮ್ಗೆ ರನ್ನಿಂಗ್ ಅಲ್ಲ ಅದು ರಿಯರ್ ಸ್ಟಾರ್ಟ್ ಮಾತ್ರ ನಿಮಗೆ ಮೋಟರ್ ಸ್ಪೀಡ್ನ ವೆರಿ ಮಾಡೋದಕ್ಕೆ ನಾವು ಅಲ್ಲಿ ರಿಯರ್ ಸ್ಟಾರ್ಟ್ ಯೂಸ್ ಮಾಡ್ತೀವಿ. ಸ್ಪೀಡ್ನ ಮೆಷರ್ ಮಾಡೋದಕ್ಕೆ ಟ್ಯಾಕೋಮೀಟರ್ ಯೂಸ್ ಮಾಡ್ತೀವಿ. ಆಯ್ತಲ್ಲ? ಆಮೇಲೆ ಇದು ಬಂದು DC ಮೋಟಾರ್. ಓಕೆ, ಇದು DC ಮೋಟಾರ್, ಇದು ಪಂಪ್. ಸೊ ಮಲ್ಟಿ ಸ್ಟೇಜ್ ಅಂದರೆ ಇಲ್ಲಿ 5 ಇಂಪಲ್ಸ್ ಇರುತ್ತೆ. ಮಲ್ಟಿ ಸ್ಟೇಜ್ ಅಂದರೆ 1 2 3 4 5 ಸ್ಟೇಜಸ್ ಅಂದರೆ 5 ಇಂಪಲ್ಸ್ ಇರುತ್ತೆ. ಅದೇ ಸಿಂಗಲ್ ಸ್ಟೇಜ್ ಅಂದರೆ ಒಂದು ಸಿಂಗಲ್ ಇಂಪಲರ್ ಇರುತ್ತೆ. ಮಲ್ಟಿ ಸ್ಟೇಜ್ ಅಂದರೆ 5 ಇಂಪಲ್ಸ್ ಇರುತ್ತೆ. ಆಮೇಲೆ ಇದೇನು ಗೊತ್ತಾ? ಫ್ಲಾಂಜ್ ಕಪ್ಲಿಂಗ್. ಮೋಟಾರ್ ಟು ಪಂಪ್ ಕನೆಕ್ಟ್ ಮಾಡಿದ್ವಿ, ಫ್ಲಾಂಜ್ ಕಪ್ಲಿಂಗ್ ಅಂತ. ಆಮೇಲೆ ನೆಕ್ಸ್ಟ್ ಇದು ಡೆಲಿವರಿ ಪ್ರೆಷರ್ ಎಲ್ಲ ಔಟರ್ ಸ್ಕೇಲೇ, ಇನ್ನರ್ ಸ್ಕೇಲ್ ಯಾವುದೂ ಇಲ್ಲ ಇಲ್ಲಿ, ಎಲ್ಲ ಔಟರ್ ಸ್ಕೇಲ್ ತೊಗೊಳ್ಳಿ. ಓಕೆನಾ? ಸೊ ಇದು ಔಟರ್ ಸ್ಕೇಲ್ ಬಂದು kg/cm². ಸೊ 0 ಇಂದ 2.5 ಅಂದರೆ ಈಚ್ ಡಿವಿಷನ್ ಇಸ್ 0.5 kg/cm². ಡೆಲಿವರಿ ಪ್ರೆಷರ್. ಇದು ಸಕ್ಷನ್ ಪ್ರೆಷರ್. ಓಕೆ, ಇದು ಬಂದು ಇಂಚಸ್ ಆಫ್ ಮರ್ಕ್ಯೂರಿಲಿದೆ. ಇದು ಈಚ್ ಡಿವಿಷನ್ ಇಸ್ 1 inches ಆಫ್ ಮರ್ಕ್ಯೂರಿ. ಓಕೆ, ಈ ಸಕ್ಷನ್ ಪ್ರೆಷರ್ ಆಟೋಮೆಟಿಕ್ಲಿ ಅದೇ ವೆರಿ ಆಗ್ತಾ ಇರುತ್ತೆ. ನೀವು ವೆರಿ ಮಾಡೋದು ಓನ್ಲಿ ಡೆಲಿವರಿ ಪ್ರೆಷರ್ ಮಾತ್ರ. ಈ ಡೆಲಿವರಿ ಪ್ರೆಷರ್ನ ವೆರಿ ಮಾಡೋದಕ್ಕೆ ಇಲ್ಲಿ ಕಂಟ್ರೋಲ್ ವಾಲ್ ಇದೆ, ಗೇಟ್ ವಾಲ್ ಇದೆ. ಈ ಗೇಟ್ ವಾಲಲ್ಲಿ ನೀವು ಆಪರೇಟ್ ಮಾಡಿದ್ರೆ ಸೊ ಇಲ್ಲಿ ಪ್ರೆಷರ್ ವೆರಿ ಆಗ್ತಾ ಹೋಗುತ್ತೆ. ಆಯಿತಾ? ಸೊ ಫಸ್ಟ್ ಸೆಟಪ್ ಬಂದು ಸ್ಪೀಡ್ ಕಾನ್ಸ್ಟೆಂಟು. ಓಕೆ, ಎಡ್ ವೆರಿ ಅಂದರೆ ಫಸ್ಟ್ ಇದನ್ನು ನಾವು ಮೋಟ್ರ್ ಇಲ್ಲಿ ಆನ್ ಮಾಡಿದ ತಕ್ಷಣ ಇನಿಷಿಯಲಿ ಏನು ಮಾಡ್ತೀವಿ, ಇದನ್ನು ಫುಲ್ಲು ಓಪನ್ ಮಾಡಿ ಇಟ್ಟಿರ್ತೀವಿ. ಸೊ ಆಮೇಲೆ ನೀವು ಅದನ್ನು ಕ್ಲೋಸ್ ಮಾಡ್ತಾ ಬರಬೇಕು. ಕ್ಲೋಸ್ ಮಾಡಿದಾಗ ಇದರಲ್ಲಿ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ.
ಓಪನ್ ಮಾಡಿದ್ರೆ ರೆಡ್ಯೂಸ್ ಆಗ್ತಾ ಇರುತ್ತೆ. ಓಕೆ, ಆ ಥರ 0.5 1.5 ಅಂತ ಹೆಡ್ ಸೆಟ್ ಮಾಡಿಕೊಂಡು ಸ್ಪೀಡ್ನ ಕರೆಕ್ಟಾಗಿ ಸ್ಪೀಡ್ ಕಾನ್ಸ್ಟೆಂಟ್ ಸ್ಪೀಡ್ ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಸಕ್ಷನ್ ಹೆಡ್ ರೀಡಿಂಗು, ಆಮೇಲೆ ಅಲ್ಲಿ ಆಮೀಟರ್ ರೀಡಿಂಗು, ಲಾಸ್ಟಲ್ಲಿ ಹೆಡ್ ಓದಿ ವಿನಾಚ್. ಆಮೇಲೆ ವಿನಾಚ್ ರೀಡಿಂಗ್ ತೊಗೊಳ್ಬೇಕಾರೆ ಕರೆಕ್ಟಾಗಿ ಅದು ಸ್ವಲ್ಪ ಟೈಮ್ ಕೊಡಿ ಅಲ್ಲಿ, ಯಾಕಂದರೆ ಡಿಸ್ಚಾರ್ಜಲ್ಲಿ ಡಿಗ್ರೀಸ್ ಆಗ್ತಾ ಬರಬೇಕು. ಇಲ್ಲಿ ಪ್ರೆಷರ್ ನೀವು ಇನ್ಕ್ರೀಸ್ ಆಗ್ತಾ ಇದ್ದರೆ ಅಲ್ಲಿ ಡಿಸ್ಚಾರ್ಜ್ ಡಿಗ್ರೀಸ್ ಆಗ್ತಾ ಇರಬೇಕು. ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಕಾನ್ಸ್ಟೆಂಟ್ ಬರಬಾರ್ದು, ಇನ್ಕ್ರೀಸ್ ಆಗಬಾರ್ದು, ಡಿಸ್ಚಾರ್ಜ್ ಡಿಗ್ರೀಸ್ ಆಗ್ತಾ ಇರಬೇಕು ಯಾವಾಗಲೂ ಅಷ್ಟೇ. ಸಕ್ಷನ್ನು ಅಷ್ಟೇ, ಹೆಡ್ ವೇರಿಯನಲ್ಲೂ ಅಷ್ಟೇ, ಸ್ಪೀಡ್ ವೇರಿಯನಲ್ಲೂ ಅಷ್ಟೇ. ಹೆಡ್ ಕಾನ್ಸ್ಟೆಂಟ್ ಇದ್ದಾಗ ಸ್ಪೀಡ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದು ಈ ಸ್ಪೀಡ್ ಕಾನ್ಸ್ಟೆಂಟ್ ಇದ್ದಾಗ ಇಲ್ಲಿ ಹೆಡ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅವಾಗ ಅಲ್ಲೇನಾಗುತ್ತೆ ಡಿಸ್ಚಾರ್ಜ್ ಏನಾಗುತ್ತೆ ಕಡಿಮೆ ಆಗ್ತಾ ಇರಬೇಕು, ಇನ್ಕ್ರೀಸ್ ಆಗಬಾರ್ದು. ಎರಡು ಕೇಸಲ್ಲೂ ಅಷ್ಟೇ ಡಿಗ್ರೀಸ್ ಆಗ್ತಾ ಬರಬೇಕು. ಇದು ಅಷ್ಟೇ, ಸಕ್ಷನ್ನು ಅಷ್ಟೇ, ಡಿಸ್ಚಾರ್ಜು ಅಷ್ಟೇ, ಎರಡು ಡಿಗ್ರೀಸ್ ಆಗ್ತಾ ಬರಬೇಕು. ಕಾನ್ಸ್ಟೆಂಟು ಬರಬಾರ್ದು. ಓಕೆ, ಡಿಗ್ರೀಸ್ ಆಗ್ತಾ ಬರಬೇಕು ಅದು ಸಕ್ಷನ್ ಹೆಡ್ ರೀಡಿಂಗ್. ಸ್ವಲ್ಪ ಅಲ್ಲೇ ಅದಕ್ಕೋಸ್ಕರ ಸ್ವಲ್ಪ ಯಾಕಂದರೆ ಇದ್ರಲ್ಲಿ ಜಾಸ್ತಿ ವೇರಿಯೇಷನ್ ಇರೋಲ್ಲ. ಇಲ್ಲಿ 0.5 ಇಂದ 1ಗೆ ಅಷ್ಟೇ ಅಲ್ವಾ, ಜಾಸ್ತಿ ವೇರಿಯೇಷನ್ ಬರೋಲ್ಲ. ಬಂದು ನಿಮಗೆ 0.2 0.3 ಅಷ್ಟೇ, ಜಾಸ್ತಿ ವೇರಿಯೇಷನ್ ಬರೋಲ್ಲ. ಸ್ವಲ್ಪ ಟೈಮ್ಗಳು ವಾಟರ್ಲಿಂದ ಸರ್ಕ್ಯುಲೇಷನ್ ಆಗಿ ಅಲ್ಲಿಂದ ವಾಟರ್ ಫ್ಲೋ ಬರೋಷ್ಟು ಸ್ವಲ್ಪ ಟೈಮ್ ತೊಗೊಳುತ್ತೆ. ಈಚ್ ರೀಡಿಂಗು ಸ್ವಲ್ಪ ಒಂದು ಅಟ್ಲೀಸ್ಟ್ ಒಂದು 10 ಸೆಕೆಂಡ್ 20 ಸೆಕೆಂಡ್ ಸ್ವಲ್ಪ ಟೈಮ್ ಕೊಡಿ. ಆಮೇಲೆ ತಗೊಳ್ಳಿ ಆಪ್ರೇಟ್ ಮಾಡಬೇಕು. ಗೊತ್ತಾಯ್ತಲ್ಲ? ಸೊ ಆ ಥರ ಆಪ್ರೇಟ್ ಮಾಡ್ಕೊಂಡು ಒಂದು ಸೈಡ್ ಸ್ಪೀಡ್ ಕಾನ್ಸ್ಟೆಂಟ್ ಅಲ್ಲಿ ಹೆಡ್ ವೇರಿ. ಸರ್ ಇದು M(H2) ಫಸ್ಟ್ kg/cm ಸ್ಕ್ವೇರ್ ಆಯ್ತು. ಇದು ಅದು ಕ್ಯಾಲ್ಕುಲೇಷನ್ ಮಾಡಿರೋದು ಕೆಜಿನಲ್ಲಿ ಇದೆ, ಕೆಜಿನಲ್ಲಿ ಇದೆ. ಅದು ನೀವು ಮೀಟರ್ ಆಫ್ ವಾಟರ್ ನೀವು ಕನ್ವರ್ಷನ್ ಮಾಡಿರೋದು. ಓಕೆ ಸರ್, ಆಯ್ತಾ? ಇದು ಅದೇನೆ, ಇದು M(H) ಇದು ಅಷ್ಟೇ ಸಕ್ಷನ್ ಹೆಡ್. ಇದು ಇಲ್ಲಿ ಇಂಚಸ್ ಅಲ್ಲಿ ಇದೆ. ಆಮೇಲೆ ನೀವು ಅದನ್ನ ಕನ್ವರ್ಷನ್ ಮಾಡಿರ್ತೀರಲ್ಲ. ಆಮೇಲೆ ಇದು ಟೋಟಲ್ ಹೆಡ್, ಎರಡು ಆಡ್ ಮಾಡಿ ಟೋಟಲ್ ಹೆಡ್ ಹಾಕಿದ್ದೀರಾ. ನೆಕ್ಸ್ಟ್ ಇದು RPM ಸ್ಪೀಡ್. ನೆಕ್ಸ್ಟ್ ವಿನಾಚ್ ರೀಡಿಂಗ್. ವಿನಾಚ್ ರೀಡಿಂಗ್ IR ಎಲ್ಲೆಲ್ಲಿ ಬರುತ್ತೋ ಎಲ್ಲ ರೀಡಿಂಗ್ ಅಷ್ಟೇ, ಇನ್ಸ್ ರೀಡಿಂಗ್ ಝೀರೋನೇ, ಡೈರೆಕ್ಟ್ ಫೈನಲ್ ರೀಡಿಂಗ್ ತಗೊಳ್ಳಿ. ಆಮೇಲೆ ವೋಲ್ಟ್ಸ್ ಬೋರ್ಡ್ ಅಲ್ಲಿ ಬರುತ್ತೆ. ಆಮೇಲೆ ಇದು ಆಮ್ಸ್ ಬಂತು, ಇದ್ರದ್ದು ಆಮೀಟರ್ ರೀಡಿಂಗ್ ಅಲ್ಲಿ ಕರೆಕ್ಟ್ ಆಗಿರುತ್ತೆ. ಏನು ಆಮ್ಸ್ ಅಲ್ಲಿರುತ್ತೋ ಆಮೀಟರ್ ರೀಡಿಂಗ್ ಅಲ್ಲಿ ತಗೊಳ್ಳಿ. ಫುಲ್ ಕಂಟ್ರೋಲ್ ಮಾಡಿದ್ಮೇಲೆ ಆ ಟೈಮಲ್ಲಿ ಆ ಮೀಟರ್ ರೀಡಿಂಗ್ ಯಾವುದು ಫಸ್ಟ್ ಹೆಡ್ ಸೆಟ್ ಮಾಡ್ಕೊಳ್ಳಿ, ಆಮೇಲೆ ಸ್ಪೀಡ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಹೆಡ್ ಚೇಂಜ್ ಮಾಡ್ತಾ ಹೋದಾಗ ಅದು ಸ್ಪೀಡ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಫಸ್ಟ್ ಹೆಡ್ ಅಡ್ಜಸ್ಟ್ ಮಾಡ್ಬಿಟ್ಟು ಆಮೇಲೆ ಸ್ಪೀಡ್ ಅಡ್ಜಸ್ಟ್ ಮಾಡಿ, ಆವಾಗ ಸ್ಪೀಡ್ ಕಾನ್ಸ್ಟೆಂಟ್ ಆಗುತ್ತೆ. ಓಕೆ, ಆಮೇಲೆ ಸಕ್ಷನ್ ಹೆಡ್ ರೀಡಿಂಗು, ಆಮೀಟರ್ ರೀಡಿಂಗು, ವಿನಾಚ್ ಮೂರು ಒಟ್ಟಿಗೆ ತಗೊಳ್ಬೇಕು. ಲಾಸ್ಟ್ ಅಲ್ಲಿ ವಿನಾಚ್ ರೀಡಿಂಗ್ ತಗೊಳ್ಬೇಕು. ಅಷ್ಟೊಳಗೆ ವಾಟರ್ ಲಿಂದ ಸಕ್ಷನ್ ಹೆಡ್, ಟೋಟಲ್ ಹೆಡ್, ಆಕ್ಚುಯಲ್ ಇನ್ಪುಟ್ ಪವರ್, ಔಟ್ಪುಟ್ ಪವರ್, ಎಫಿಷಿಯನ್ಸಿ ಆಫ್ ಪಂಪ್, ಅದು ಡಿಸ್ಚಾರ್ಜ್ ಅಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಆ ಥರ ಇದನ್ನ ವೆರಿ ಮಾಡ್ತಾ ಹೋಗ್ತಾರ. ಇದನ್ನ ಪ್ರತಿ ಸಲ ನೀವು ಹೆಡ್ನ ಚೇಂಜ್ ಮಾಡ್ತಾ ಇದ್ದೀರಾ, ಹೆಡ್ ಸ್ಪೀಡ್ ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ಜಾಸ್ತಿ ಚೇಂಜ್ ಆಗಲ್ಲ, 10 or 20 RPM ವೇರಿಯೇಷನ್ ಇರುತ್ತೆ. ಅದನ್ನ ರೇಸ್ ಟೋಟಲ್ ಆಪರೇಟ್ ಮಾಡಿ ಕಾನ್ಸ್ಟೆಂಟ್ ಮಾಡ್ಕೊಳ್ಬೇಕು. ಆಯ್ತಲ್ಲ? ಅದು ಮೀಟರ್ಸ್ಗೆ ಕನ್ವರ್ಟ್ ಮಾಡಬೇಕು, ಕನ್ವರ್ಷನ್ ಮಾಡಬೇಕಲ್ಲ, ಮೀಟರ್ಸ್ ಕನ್ವರ್ಷನ್ ಮಾಡಬೇಕು. ಯಾವುದು ನೀವೇನು ಮಾಡಬೇಡಿ, ಅಲ್ಲಿ ಮೈ ಸ್ಕೇಲು 1 year ಸ್ಕೇಲ್ ಇದೆಯಲ್ಲ, ಆ ಮೇಲ್ಗಡೆ ಸ್ಕ್ರೂ ಆಪರೇಟ್ ಮಾಡಿಬಿಟ್ಟು ಅದನ್ನ 200 ಕಾನ್ಸೆಂಟ್ ಮಾಡಿದ್ರೆ ಸಾಕು ಅಷ್ಟೇ. ಗೊತ್ತಾಯ್ತಲ್ಲ? ಈ ಸ್ಕ್ರೂ ಇದೆಯಲ್ಲ, ಈ ಸ್ಕ್ರೂನ ಆಪರೇಟ್ ಮಾಡಿಬಿಟ್ಟು ಆ ಮೈ ಇಲ್ಲಿ ಇದು ಮೈನ್ ಸ್ಕೇಲು, ಇದು 1 year ಸ್ಕೇಲು, ಅವೆರಡು 0 ಕಾನ್ಸೆಂಟ್ ಮಾಡಿದ್ರೆ ಆಯ್ತು, 0 ಆಯ್ತಲ್ಲ? ಆಮೇಲೆ ಇಲ್ಲಿ ಫ್ಲೋ ಕಾನ್ಸ್ಟೆಂಟ್ ಆಗಿ ಬರ್ತಾ ಇರ್ತಲ್ಲ, ಲ್ಯಾಮಿನರ್ ಫ್ಲೋ ಬರಕ್ ಚಾನ್ಸಸ್ ಇದೆಯಾ? ಇಲ್ಲಿಂದ ಇಲ್ಲಿಗೆ ಪೈಪ್ ಇರೋದು ಅಲ್ಲಿದೆ. ಸೊ ವಾಟರ್ ಇಲ್ಲಿಂದ ಬಂದು ಅಲ್ಲಿ ಬೀಳುತ್ತೆ. ಓಕೆನಾ? ಅಲ್ಲಿಂದ ಇಲ್ಲಿಗೆ ಇಲ್ಲಿ ಫ್ಲೋ ನಿಮ್ಗೆ ಲ್ಯಾಮಿನರ್ ಫ್ಲೋ ಇದೆ. ಸ್ಟಡಿ ಫ್ಲೋ ಬರಕ್ ಚಾನ್ಸಸ್ ಇಲ್ಲ. ಇದೆಯಾ? ಬರುತ್ತಾ ಈ ಡಿಸ್ಟೆನ್ಸ್ಗೆ? ಮತ್ತೆ ಇಲ್ಲಿ ಬರುತ್ತಲ್ವಾ, ಇಲ್ಲಿ ಬರುತ್ತಲ್ಲ ಫ್ಲೋ ಕಾನ್ಸ್ಟೆಂಟ್ ಆಗಿ ಫ್ಲೋ ಬರ್ತಾ ಇದೆಯಲ್ಲ. ಸರ್ ಅಲ್ಲಿ ಕಲ್ಲುಗಳಿದೆ, ಸ್ಟೋನ್ಸ್ ಹಾಕಿದೆ, ಅದೇನ ಟರ್ಬುಲೆಂಟ್ ಅವಾಯ್ಡ್ ಮಾಡುತ್ತೆ. ಇಲ್ಲಿ ಲ್ಯಾಮಿನರ್ ಫ್ಲೋ ಬರುತ್ತೆ. ಎಲ್ಲಾ ಕಡೆನೂ ಸಿಂಪಲ್ ಕ್ವಶನ್ಸ್ ವೈವಗಳಲ್ಲಿ ಕೇಳ್ತಾರೆ. ವಾಟರ್ ಫೋರ್ಸ್ ಬೀಳ್ತಾ ಇರುತ್ತಲ್ಲ ಅಲ್ಲಿ, ಇಲ್ಲಿ ಫುಲ್ ಟರ್ಬುಲೆಂಟ್ ಇರುತ್ತೆ. ಟರ್ಬುಲೆಂಟ್ ಇದ್ದಾಗ ನೀವು ಇಲ್ಲಿ ವಿನರ್ ಶೇಡಿಂಗ್ ಸೆಟ್ ಮಾಡಿ ತಗೊಳಕ್ಕಾಗಲ್ಲ, ವೇರಿಯೇಷನ್ ಇರುತ್ತಲ್ಲ. ಅದರಿಂದ ಸ್ಟೋನ್ಸ್ ಹಾಕಿರೋದ್ರಿಂದ ನಿಮಗೆ ಅಲ್ಲಿ ಟರ್ಬುಲೆಂಟ್ ಅಲ್ಲಿ ಅವಾಯ್ಡ್ ಆಗುತ್ತೆ, ಫ್ಲೋ ಲ್ಯಾಮಿನರ್ ಫ್ಲೋ ಬರುತ್ತೆ. ಈ ಥರ ಸ್ಟೋನ್ಸ್ ಸೆಂಟ್ರಲ್ ಇದೆ, ಎಲ್ಲ ಕಡೆ ಇದೆ. ಸೆಂಟ್ರಲ್ ಕಾಣುತ್ತೆ ನೀಟಾಗಿ. ಸ್ಪೆಂಟಲ್ ಇದೆ, ಫ್ರಾನ್ಸಿಸ್ ಅಲ್ಲಿ ಇದೆ, ಇದರಲ್ಲೂ ಇದೆ, 3ರಲ್ಲೂ ಇದೆ. ಅದನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಆಮೇಲೆ ಅಲ್ಲಿ ಸ್ವಿಚಸ್
ಅದಕ್ಕೆ ಅವಾಗ ಮಾತಾಡ್ತಾರೆ. ಇಲ್ಲಿ ಏನೋ ಗೊತ್ತಾ, ಇಲ್ಲಿ ನಿಮ್ಮನ್ನ ಆನ್ ಮಾಡಕ್ ಬಿಡಲ್ಲ, ಇಲ್ಲಿ ನಾವೇ ಆನ್ ಮಾಡ್ತೀವಿ. ಸಾಬಾದ್ ಈ ವೈಭವಗಳಲ್ಲಿ ಕೇಳ್ತಾರೆ. ಸೊ ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಎ ಸಿ ಯಾವುದು, ಡಿ ಸಿ ಯಾವುದು, ಎ ಸಿ ಸ್ಟಾರ್ಟರ್ ಇಲ್ಲಿಂದ, ಅದನ್ನ ಜಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ ಅಷ್ಟೇ. ಇದು ಮೈನ್ಸ್ ಇದನ್ನ ಆನ್ ಮಾಡ್ಕೊಳ್ತೀನಿ. ಆನ್ ಮಾಡಿದ ತಕ್ಷಣ ಸಪ್ಲೈ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಇದು ಎ ಸಿ ಸ್ಟಾರ್ಟರ್. ಇದು ಈ ಸ್ಟಾರ್ಟರ್ ಆನ್ ಮಾಡಿದ ತಕ್ಷಣ ಸೊ ಇಲ್ಲೇನಾಗುತ್ತೆ, ಎ ಸಿ ಮೋಟರ್ ಟು ಡಿ ಸಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಆ ಡಿ ಸಿ ಕನ್ವರ್ಷನ್ ಆಗಿದ ತಕ್ಷಣ ಅಲ್ಲಿಂದ ಮತ್ತೆ ಹೇಗೆ ಇಲ್ಲಿಗೆ ಬರುತ್ತೆ ಡಿ ಸಿ ಸಪ್ಲೈ. ಸೊ ಇದನ್ನ ಆನ್ ಮಾಡ್ತೀವಿ. ಇದನ್ನ ಆನ್ ಮಾಡಿದ ತಕ್ಷಣ ಸಪ್ಲೈ ನಿಮಗೆ ಡಿ ಸಿ ಸಪ್ಲೈ ಅಲ್ಲಿ ಪಂಪ್ಗೆ ಅಲ್ಲೂ ಹೋಗುತ್ತೆ, ಆಯ್ತಾ? ಆಮೇಲೆ ಇದು ಬೋಲ್ಟ್ಸ್ನ ಇಲ್ಲಿ ಕೆಳಗಡೆ ಈ ವಾಲ್ಯೂಮ್ ಅಲ್ಲಿ ಬೋಲ್ಟ್ಸ್ನ ಸೆಟ್ ಮಾಡ್ಕೊಳ್ಬೇಕು 220. ಅದೆಲ್ಲ ನಾವು ಮಾಡ್ತೀವಿ. ಇದು ತಿಳ್ಕೊಳ್ಳಿ ಅಷ್ಟೇ. ಎಷ್ಟು ವೋಲ್ಟ್ಸ್ ಇಲ್ಲಿ ಎ ಸಿ ಸ್ಟಾರ್ಟರ್ ಆಗೋದು, ಡಿ ಸಿ ಸ್ಟಾರ್ಟರ್ ಆಗೋದು, ಇಲ್ಲಿ ವೋಲ್ಟ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ತೀರಾ. ಸೊ ಇದು ಯಾವ ಮೋಟ್ರು, ಅದ ಮೋಟ್ರು, ಅದಕ್ಕೆ ವೈಭವಗಳಲ್ಲಿ ಕೇಳ್ತಾರೆ. ಇದು ಡಿ ಸಿ ಸಪ್ಲೈ. ಡಿ ಸಿ ನಾವು ಇಲ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ನೀವು ಮೋಟರ್ ಸ್ಪೀಡ್ ನಾವು ವೆರಿ ಮಾಡ್ತೀವಿ. ಅದೇ ನೀವು ಎ ಸಿನಲ್ಲಿ ಪೆಲ್ಟನ್ ಫ್ರಾನ್ಸಿಸ್ ಇದೆ, ಅದು ಎ ಸಿ. ಅವೆರಡೂ ಅದು ಡೈರೆಕ್ಟ್, ಅದು ಎ ಸಿ ಡೈರೆಕ್ಟ್. ಆ ಎ ಸಿನಲ್ಲಿ ನೀವು ಮೋಟರ್ನಿಂದ ನೀವು ಡಿಫರೆನ್ಸ್ ಸ್ಪೀಡ್ ಆಪರೇಟ್ ಮಾಡೋ ಚಾನ್ಸಸ್ ಇಲ್ಲ. ನಾವಿಲ್ಲಿ ಡಿ ಸಿನಲ್ಲಿ ಡಿಫರೆನ್ಸ್ ಸ್ಪೀಡ್ ಆಪರೇಟ್ ಮಾಡ್ತಿರಲ್ಲ, ಅದಕ್ಕೋಸ್ಕರ ನಾವಿಲ್ಲಿ ಡಿ ಸಿ ಯೂಸ್ ಮಾಡೋದು ಅಷ್ಟೇ. ಸೊ ಎಷ್ಟು ವೋಲ್ಟ್ ಸೆಟ್ ಮಾಡಿರ್ತೀರಾ ಸರ್? 220 ಕಾನ್ಸ್ಟೆಂಟ್, ಅದು 220 ವೋಲ್ಟ್ಸ್. ಬರೀ ಆನ್ಮೀಟರ್ ಒಂದು ರೀಡಿಂಗ್ ಮಾತ್ರ ನೋಡ್ಕೋಬೇಕು. ಸರ್ ಡಿ ಸಿ ಕರೆಂಟ್ ಇಲ್ಲಿಗೆ ಬರುತ್ತಾ? ಡಿ ಸಿ ಸಪ್ಲೈ ಅಲ್ಲಿ ಆನ್ ಮಾಡ್ತಾರೆ, ಸಪ್ಲೈ ಇಲ್ಲಿಗೆ ಬರುತ್ತೆ. ಇಲ್ಲೊಂದು ಸ್ವಿಚ್ ಇದೆ, ಇದನ್ನ ಆನ್ ಮಾಡ್ತೀನಿ. ಆನ್ ಮಾಡ್ತೀನಿ, ಇಲ್ಲಿಂದ ರಿಯರ್ ಸ್ಟಾರ್ಟ್ ಬರುತ್ತೆ. ಓಕೆ, ಆಮೇಲೆ ರಿಯರ್ ಸ್ಟಾರ್ಟ್ನ ಸ್ವಲ್ಪ ಇದನ್ನ ಇನ್ಕ್ರೀಸ್ ಮಾಡ್ತಾ ಇದನ್ನ ರಿಯರ್ ಸ್ಟಾರ್ಟ್ ಇಲ್ಲ, ಪಂಪೆ ಆನ್ ಆಗಲ್ಲ ನಿಮಗೆ. ಇದನ್ನ ಆನ್ ಮಾಡಿದ ತಕ್ಷಣ ಸಪ್ಲೈ ರಿಯರ್ ಸ್ಟಾರ್ಟ್ ಬರುತ್ತೆ. ರಿಯರ್ ಸ್ಟಾರ್ಟ್ ಫುಲ್ 0 ಇದ್ದಾಗ ಪಂಪ್ ಆಫಲ್ಲಿ ಇರುತ್ತೆ. ಸೊ ಇದನ್ನ ಕರೆಂಟ್ ಕೊಟ್ಟಾಗ ಇದನ್ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಸ್ಪೀಡ್ ನಿಮ್ಗೆ ಮೋಟರ್ ನಿಮ್ಗೆ ಅಲ್ಲಿ ರನ್ ಆಗುತ್ತೆ. ಆಮೇಲೆ ಇಲ್ಲಿ ಟಾಕೋಮೀಟರ್ ಯೂಸ್ ಮಾಡ್ಕೊಂಡು ಸ್ಪೀಡ್ನ ಮೆಜರ್ ಮಾಡ್ಕೊಂಡು, ಇದು ಕ್ಲೋಸ್ ಅಲ್ಲಿ ಇದ್ರೆ ಪಂಪ್ ಆಫ್ ಆಗುತ್ತೆ. ಓಕೆ, ಸ್ವಿಚ್ ಆನ್ ಮಾಡಿದ ತಕ್ಷಣ ಇದನ್ನ ವೆರಿ ಮಾಡಬೇಕು. ಇದು ವೆರಿ ಮಾಡಿದ ತಕ್ಷಣ ಆಟೋಮೆಟಿಕ್ ಮೋಟರ್ ನಿಮ್ಗೆ ರನ್ ಆಗುತ್ತೆ. ಆಮೇಲೆ ಸ್ಪೀಡ್ನ ರಿಯರ್ ಶಾರ್ಟ್ ಅಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಇದು ಟಾಕೋಮೀಟರ್ ಯೂಸ್ ಮಾಡ್ಕೊಂಡು ಸಕ್ಷನ್ ಇಲ್ಲಿಗೆ ಲಾಸ್ಟ್. ಅಲ್ಲಿ ಆ ಫ್ಲಾಂಜ್ ಸಕ್ಷನ್ ಅಷ್ಟೇ. ಇಲ್ಲಿ ಡೆಲಿವರಿ, ಇಲ್ಲಿಂದಾನೇ ಡೆಲಿವರಿ. ಆ ಫ್ಲಾಂಜ್ ಅಲ್ಲಿ ಡೆಲಿವರಿ ಅಲ್ಲಿಂದ ಇದು ಪಂಪ್, ಇದು ಪಂಪ್ಗೆ ಎಂಟ್ರಿ ಆಗುತ್ತೆ ವಾಟರ್. ಪಂಪಿಂದ ಇಲ್ಲಿಂದ ಬರೋದು ಡೆಲಿವರಿ. ಇದು ಕರೆಕ್ಟ್ ಸರ್, ಅಲ್ಲಿಂದ ಡೆಲಿವರಿ. ಇಟ್ ಇಸ್ ಅಗೇನ್ ಸರ್ಕ್ಯುಲೇಟಿಂಗ್ ಅಲ್ಲ ಸರ್, ಹಿಂಗೆ ಸರ್ಕ್ಯುಲೇಟ್ ಆಗುತ್ತೆ. ರೀಸೈಕಲ್ ಆಗ್ತಾ ಇರೋದು ಅಷ್ಟೇ. ಇದು ಬರೀ ಸ್ಮಾಲ್ ವಾಲ್ ಎಲ್ಲೆಲ್ಲಿ ಇದೆಯೋ ಅದೆಲ್ಲ ಅಷ್ಟೇ ಪ್ರೈಮಿಂಗ್. ಸ್ಮಾಲ್ ವಾಲ್ ಎಲ್ಲ ಪಂಪಲ್ಲಿ ಇದೆ. ಇಲ್ಲಿಂದ ಸೆಕ್ಷನ್ ಇದು ಸೆಕ್ಷನ್ ಇಲ್ಲಿವರೆಗೂ ಒಳಗೆ ಸೆಕ್ಷನ್ ಆಗುತ್ತೆ ಅಂದ್ರೆ ಮೋಟರ್ ಡೆಲಿವರಿ.